ಭಾರತದ ರಾಜತಾಂತ್ರಿಕ ಸ್ಟ್ರೈಕ್ಗೆ ಪಾಕ್ ವಿಲ ಒದ್ದಾಡ್ತಾ ಇದೆ. ಭಾರತದ ಎಚ್ಚರಿಕೆಗೆ ಹಿಂದೂಸ್ತಾನದಿಂದ ಕಾಲ್ಕಿತ್ತ ಪಾಕ್ ಪ್ರಜೆಗಳು ವಾಘಾ ಅಟ್ಟಾರಿ ಗಡಿ ಮೂಲಕ ತೆರಳ್ತಾ ಇದ್ದಾರೆ ಪಾಕಿಸ್ತಾನಿಗಳು. ಭಾರತ ಬಿಟ್ಟು ತೊಲಗೋಕೆ ಇನ್ನು ಕೆಲವೇ ಗಂಟೆಗಳಷ್ಟೇ ಬಾಕಿ. ಭಾರತ ತೊರೆಯೋದಕ್ಕೆ 48 ಗಂಟೆಗಳ ಡೆಡ್ಲೈನ್ ಅನ್ನು ನೀಡಲಾಗಿತ್ತು. ಕೇಂದ್ರ ಈ ಡೆಡ್ಲೈನ್ ಅನ್ನು ಕೊಟ್ಟಿತ್ತು. 48 ಗಂಟೆಯಲ್ಲಿ ನಿಮ್ಮ ಗಂಟು ಮೂಟೆ ಕಟ್ಕೊಂಡು ಹೋಗ್ತಿರಬೇಕು ಅಂತ. ಅತ್ತ ಪಾಕ್ನಲ್ಲಿರುವಂತಹ ಭಾರತೀಯರ ರಾಯಭಾರ ಕಚೇರಿ ಬಳಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಇಸ್ಲಾಮಾಬಾದ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಅಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ, ಹೈಡ್ರಾಮಾ ಮಾಡ್ತಾ ಇದ್ದಾರೆ. ಇಲ್ಲಿ ಇವ್ರು ಕೇಕ್ ತರಿಸಿ ಕತ್ತರಿಸಿ ಖುಷಿ ಪಡ್ಬೋದು. ಆದರೆ ನಾವು ಇಲ್ಲಿಂದ ನೀವು ಹೋಗಿ ಅಂತ ಹೇಳಿದ್ರೆ ಇವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಇದ್ಮೇಲೆ ಬಾಯ ಮುಚ್ಕೊಂಡಿರ್ಬೇಕು. ಆದರೆ ಇಲ್ಲೇ ಇದ್ಕೊಂಡು ಇಲ್ಲಿನವ್ರ ಜೀವನನೇ ಹಾಳು ಮಾಡೋದಕ್ಕೆ, ಜೀವ ತೆಗೆಯಕ್ಕೆ ಮುಂದಾಗ್ತಾರಲ್ಲ, ಆ ಬುದ್ಧಿ ಇರಲಿಲ್ವಾ? ನಮ್ಮವರು ಅಲ್ಲಿದ್ದಾರೆ, ಜೀವನ ಕಟ್ಕೊಂಡಿದ್ದಾರೆ ಅಥವಾ ಜೀವನ ನಡ್ಸೋಕ್ಕೆ ಅಂತ ಹೋಗಿದ್ದಾರೆ. ಅವ್ರು ಒದ್ದು ಹೊರಗೆ ಹಾಕಿದ್ರೆ ಪರಿಸ್ಥಿತಿಗೆ ಏನಾಗತ್ತೆ ಇದು ಗೊತ್ತಿರಲಿಲ್ವಾ? ಈಗ ಬುಡಕ್ಕೆ ಬೆಂಕಿ ಬಿತ್ತಲ್ಲ, ಈಗ ವಿಲ ಒದ್ದಾಡ್ತಿದ್ದಾರೆ. ಭಾರತದ ಎಚ್ಚರಿಕೆ ಕೊಟ್ಟಿದ್ದಂಥ ಹಿನ್ನೆಲೆಯಲ್ಲಿ ಹಿಂದೂಸ್ತಾನದಿಂದ ಕಾಲ್ ಕೀಳ್ತಾ ಇರೋದು ಪಾಕ್ ಪ್ರಜೆಗಳು ನೀವು ನೋಡ್ತಾ ಇದ್ದೀರಲ್ಲ. ವಾಘಾ ಅಟ್ಟಾರಿ ಗಡಿ ಮುಖಾಂತರವಾಗಿ ತೆರಳ್ತಾ ಇದ್ದಾರೆ. ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರೋದು. ಹೋಗಬೇಕು ಅನ್ನುವಂಥ ಸೂಚನೆ ಕೊಡಲಾಗಿತ್ತು, ಅದರಂತೆಯೇ ಹೊರಟು ಹೋಗ್ತಾ ಇದ್ದಾರೆ. ಬಟ್ ಇದು ಒಂದು ಕಡೆಯಲ್ಲಾದರೆ ಇನ್ನೊಂದು ಕಡೆಯಲ್ಲಿ ಯಾವಾಗ ಭಾರತ ಕಠಿಣವಾದಂಥ ನಿಲುವನ್ನು ನಿರ್ಧಾರವನ್ನು ಪ್ರಕಟಿಸೋಕ್ಕೆ ಶುರುವಾಯಿತೋ ಪಾಕಿಸ್ತಾನಕ್ಕೆ ಕಷ್ಟ ಆಗೋಕ್ಕೆ ಶುರುವಾಯಿತು. ಒಂದಾದ್ಮೇಲೆ ಒಂದು ಮರ್ಮಾಘಾತ. ಸಿಂಧು ನದಿ ಒಪ್ಪಂದ ಕ್ಯಾನ್ಸಲ್ಲು, ಇನ್ನೊಂದು ಕಡೆಯಲ್ಲಿ ನೀವು ನಿಮ್ಮ ಜಾಗಕ್ಕೆ ಹೋಗ್ತೀರಿ ಅಂತ ಕಳಿಸ್ತಾ ಇರೋದು, ಎಲ್ಲದ್ರ ಮೇಲೂ ಕೂಡ ಹೊಡೆತ ಬಿಡಿಸ್ತಾ ಇದೆ. ಆ ಕಾರಣಕ್ಕಾಗಿ ಭಾರತೀಯ ರಾಯಭಾರ ಕಚೇರಿ ಬಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾವ ಖುಷಿಗೋ ಗೊತ್ತಿಲ್ಲ. ಮಾಡಿದ್ದು ದುರ್ಬುದ್ಧಿ ಯಾರು, ಕೆಟ್ಟ ಕೆಲಸ ಮಾಡಿದ್ದು ಯಾರು, ಅದಕ್ಕೆ ತಕ್ಕ ಉತ್ತರ ಕೊಡಬೇಕು ಅಲ್ವಾ? ಏನು ಯಾವಾಗಲೂ ಭಾರತ ಸುಮ್ಮನೆ ಇರಬೇಕಾ? ನೀವು ಮಾಡಿದ್ನೆಲ್ಲ ನೋಡಿಕೊಂಡು ಕೇಳ್ಕೊಂಡು ಪ್ರತಿ ಬಾರಿಯೂ ಕೂಡ ಎಕ್ಸ್ಕ್ಯೂಸ್ ಕೊಟ್ಟು ಸಾಕಾಗಿ ಹೋಗಿದೆ ಭಾರತಕ್ಕೂ. ನಿಮ್ಮ ಬುದ್ಧಿ ಮಾತ್ರ ಬದಲಾಗಲ್ಲ. ಹೀಗಿರಬೇಕಾದ್ರೆ ನಾವು ಕಠಿಣ ರೀತಿಯಾದಂಥ ನಿರ್ಧಾರ ನಿಲುವು ತಗೋಬೇಕಲ್ವಾ? ಅದನ್ನೀಗ ಭಾರತ ಮಾಡ್ತಾ ಇದೆ. ನಿಮಗೆ ಈ ದೇಶ ಕಂಡ್ರೆ ಆಗಲ್ಲ, ಈ ದೇಶದಲ್ಲಿ ಇರೋರನ್ನ ಕಂಡ್ರೆ ಆಗಲ್ಲ, ಆದರೆ ನೀವು ಮಾತ್ರ ಈ ದೇಶದಲ್ಲಿ ಬಂದಿರ್ಬೋದಂತೆ. ಹೆಂಗೆ ಸ್ವಾಮಿ ಅದು? ಅದು ಯಾವ ನ್ಯಾಯ? ನಿಮ್ಗಾಗಲ್ಲ ಅಂದರೆ ನಿಮ್ಮ ದೇಶಕ್ಕೆ ಹೋಗಿ ಅಲ್ಲಿರಿ, ಜೀವನ ಕಟ್ಕೊಳ್ಳಿ. ಯಾಕೆ ಇಲ್ಲಿ ಇರ್ತೀರಾ? ಬಂದು ಯಾಕೆ ಸಾಯ್ತೀರಾ ಇಲ್ಲಿಗೆ? ನಿಮ್ಮ ದೇಶ ಬಹಳ ಚೆನ್ನಾಗಿದೆಯಲ್ಲ, ಆರ್ಥಿಕವಾಗಿ, ತಾಂತ್ರಿಕವಾಗಿ, ಮಾನಸಿಕವಾಗಿ ನಿಮ್ಮ ಮನಸ್ಥಿತಿನೂ ಬಹಳ ಚೆನ್ನಾಗಿದೆಯಲ್ಲ. ಹೋಗಿ ಇಟ್ಕೊಳ್ಳಿ ನಿಮ್ಮ ಪ್ರಜೆನ. ನಿಮ್ಮ ಪ್ರಜೆಗಳಿಗೆ ಹೇಳಿ ಹೋಗ್ಬೇಡಿ ಭಾರತಕ್ಕೆ, ನಮಗೆ ಭಾರತನ ಕಂಡ್ರೆ ಆಗಲ್ಲ ಅಂತ. ಅದಾಗಲ್ಲ. ಇವ್ರಿಗಿರೋದಕ್ಕೂ ಭಾರತನೇ ಬೇಕು, ಟಾರ್ಗೆಟ್ ಮಾಡೋದಕ್ಕೂ ಭಾರತನೇ ಬೇಕು. ಯಾಕೆ ಹಾಗೆ? ಏನು ಪುಕ್ಷಟೆ ಬಿದ್ದಿದ್ದಾರ ಭಾರತೀಯರು? ಅದು ಹಿಂದೂಸ್ತಾನ ಅಂತಂದ್ಮೇಲೆ ನಾವಿರ್ಬೇಕಿಲ್ಲಿ. ಹೋಗಿ ನಿಮ್ಮ ದೇಶಕ್ಕೆ. ಅದಕ್ಕೆ ಗಂಟು ಮೂಟೆ ಕಟ್ಕೊಂಡು ಹೋಗಿ ಅಂತ ಹೇಳಿದ್ದು. ಈಗೆಲ್ಲ ತೆರಳ್ತಾ ಇದ್ದಾರೆ. ಇವರೇನೋ ಅಲ್ಲಿ ಕುತ್ಕೊಂಡು ಭಾರತೀಯ ರಾಯಭಾರ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರಂತೆ. ಇಸ್ಲಾಮಾಬಾದ್ನಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಿದ್ದಾರಂತೆ. ಯಾವ ಖುಷಿಗೆ ಅಂತ ಗೊತ್ತಿಲ್ಲ. ಇವರು ಇಲ್ಲಿ ಕೇಕ್ ತರಿಸ್ಕೊಂಡು ಕತ್ತರಿಸ್ಕೊಂಡು ಖುಷಿ ಪಡ್ಕೊಂಡು ಸೆಲೆಬ್ರೇಷನ್ ಮಾಡ್ತಾಯಿದ್ರು. 26-27 ಜನ ಸಾವನ್ನಪ್ಪಿದ್ರು ಅಂತ ಇವರಿಗೆ ಇಲ್ಲಿ ಖುಷಿ ಆಗಿತ್ತು. ಎಲ್ಲ ಪ್ರತಿಭಟನೆ ಮಾಡಬೇಕಿತ್ತು, ಕುತ್ತಿಗೆ ಕೈ ಹಾಕಿ ದಬ್ಬಬೇಕಿತ್ತು. ನಾವು ಅದನ್ನು ಮಾಡಲಿಲ್ಲ. ನಾವು ಇವರೇನೋ ದೊಡ್ಡ ಸಾಧನೆ ಮಾಡಿದ್ದಾರೆ, ಇವ್ರಿಗೆ ಅನ್ಯಾಯ ಮಾಡಿಬಿಟ್ವಿ ನಾವು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರಂತೆ. ನಾಚಿಕೆ ಆಗಬೇಕು. Zindabad!